ಈ ಊರಲ್ಲಿ ಸೂಜಿ ಅನ್ನೋರು ಮನೆ ಎಲ್ಲೈತಪ್ಪ? ನೋಡೋಣ, ಯಾರನ್ನಾದ್ರೂ ಕೇಳೋಣ ಇಲ್ಲೇನೆ. ಮೇಲ್ತವ್ರ ಮನೆ ಬಿಟ್ಟು ಹೋಗ್ಬೇಕಲ್ಲಪ್ಪ ಗಂಡನ ಮನೆಗೆ. ಹೆಂಗೋ ಇಲ್ಲಿ ಆರಾಮಾಗಿದ್ದೆ, ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ಅತ್ತೆ ತಾಗೆ ಬಡ್ಕೋಬೇಕಂಗೇನಿ. ಒಂದೇ ಒಂದು ಸಂತೋಷ ಅಂದರೆ ಈ ಸೂಜಿ ಇಲ್ಲ ಅಲ್ಲಿ. ಅದೇ ನನಗೆ ಖುಷಿ. ಅಕ್ಕನ ಕೇಳಿದ್ರೆ ಹೇಳ್ತಾರೆ ಅನ್ಸುತ್ತೆ ಎಲ್ಲಿದೆ ಅಂತ ಅವ್ರ ಮನೆ. ಅಕ್ಕ ಅಕ್ಕ, ನಿಮ್ದು ಇದೇ ಊರಾ? ಹ್ಞೂ ಕಣಣ್ಣ, ನಂದು ಇದೇ ಊರು. ಏನಾಗಬೇಕಾಗಿತ್ತು? ಯಾರು ನೀವು? ನಾನು ಪೋಸ್ಟ್ ಮ್ಯಾನ್ ಕಣಕ್ಕ. ಪೋಸ್ಟ್ ಕೊಡಕ್ಕೆ ಬಂದಿದ್ವಿ, ನಿಮ್ಮ ಊರಿಗೆ ಬಂದಿದ್ದು ಪತ್ರಗಳು ಎಲ್ಲನ. ಅದಕ್ಕೆ ಒಬ್ಬರಿಗೆ ಪತ್ರ ಬಂದಿತ್ತು, ಒಂದು ಲೆಟರ್ ಬಂದೈತೆ, ಕೊಟ್ಟು ಹೋಗ್ಬೇಕಾಗಿತ್ತು. ಅವ್ರ ಮನೆ ಎಲ್ಲಿದೆ ಅಂತ ತೋರಿಸ್ತೀಯನಕ್ಕ? ಹೌದಾ, ನೀವು ಹೊಸಬ್ರಾ? ಹೂ ಕಣಕ್ಕ, ನಾನು ಹೊಸಬ. ಈ ಕಡೆಗೆ ಹಾಕಿದ್ದಾರೆ ನನ್ನ. ಸ್ವಲ್ಪ ಸೂಜಿ ಅವ್ರ ಮನೆ ಎಲ್ಲಿದೆ ಅಂತ ತೋರಿಸ್ತೀರಾ? ಅವ್ರಿಗೊಂದು ಲೆಟ್ರ್ ಬಂದಿದೆ, ಅವರಿಗೆ ಕೊಟ್ಬಿಡ್ಬೇಕು. ಏನು ಸೂಜಿ ಅನ್ನೋರಿಗೆ ಲೆಟ್ರ್ ಬಂದಿತ್ತಾ? ಎಲ್ಲಿ ತೋರಿಸಿ? ಎಂತದ್ದು? ಯಾಕಕ್ಕ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ತೋರ್ಸಂಗಿದ್ರೆ ತೋರಿಸ್ರಿ, ನೋಡೋಣ ಯಾವ ಲೆಟ್ರು ಅಂತಾನ. ಹೌದಾ, ಇರ್ರಿ ತೋರಿಸ್ತೀನಿ. ಇದೇ ನೋಡಕ್ಕ ಅವ್ರಿಗೆ ಬಂದಿರೋ ಎನ್ವೆಲಪ್ ಕವರು. ಓ ಇದಾ? ಇದೇನಿದು ಎನ್ವೆಲಪ್ ಕವರ್ನಾಗೆ ಏನ್ ಬರ್ದು ಕಳಿಸಿದರೆ? ಅವಳಿಗೆ ಯಾರು ಈ ತರ ಪತ್ರ ಕಳಿಸ್ತಾರೆ? ಎಲ್ಲಿಂದ ಬಂದಿತ್ತಾಳ ಇದು? ಇದು ಬೆಂಗಳೂರಿಂದ ಬಂದೈತಕ್ಕ. ಯಾಕಕ್ಕ? ಬೆಂಗಳೂರಿಂದನಾ? ಬೆಂಗಳೂರಿಂದ ಅಂದ್ರೆ ಯಾರಿದ್ದಾರೆ? ಏನು ಉಪ್ಪಿನ ಕೈನಾರಿ ನಾನು ಕಳಿಸಿರ್ಬೋದಾ? ಏನಪ್ಪ ಇದ್ರು ಇರ್ಬೋದು. ಇಸ್ಕೊಂಡು ನೋಡೋಣ. ಬೇಡ ಬೇಡ, ಅನುಮಾನ ಬರುತ್ತೆ. ಏನು ಮಾಡೋದು? ನೋಡೋಣ ಇರು, ಅವ್ರ ಮನೆ ತೋರ್ಸೋಣ. ಅಕ್ಕ ಅಕ್ಕ, ಅವ್ರ ಮನೆ ಎಲ್ಲೈತೆ ಅಂತ ತೋರಿಸ್ತೀರಾ ದಯವಿಟ್ಟು? ಅವಳದ ಅಲ್ಲಿ ಯಾರನ್ನ ಕೇಳೋದು, ಹೇಳ್ತಾರೆ. ಯಾರನ್ನ ಹುಡುಗರು ಕೇಳಿದ್ರೆ ತೋರಿಸ್ತಾರೆ ಸೂಜಿರ್ ಮನೆ ಎಲ್ಲೈತೆ ಅಂತಾನೆ. ಅಯ್ಯೋ ಅಕ್ಕ, ನೀವೇ ಬಂದು ತೋರಿಸಿದ್ರೆ ಚೆನ್ನಾಗಿರೋದು. ಸರಿ ನಡಿ, ನೀನ್ ಮುಂದೆ ನಡಿ, ನಾನು ತೋರಿಸ್ತೀನಿ, ಕೈ ತೋರಿಸ್ತೀನಿ. ಅಲ್ಲಿ ಹೋಗಿ ಕೇಳು, ಅವ್ರ ಮನೆಗಿದ್ರೆ ಕೊಡು ಅಷ್ಟೇನೆ. ಸರಿ ನಡಿಯಪ್ಪ, ಹಿಂಗೇನೆ ನಡಿ. ಆ ಕಡೆ ಮೂಲೆ ಮನೆ, ಅಲ್ಲಿ ಯಾವ ಮನೇನೂ ಇಲ್ಲ, ಅವ್ರೊಬ್ರದೇ ಇರೋದು, ಒಂದು ಠಾಳೆ ಮನೆ ಅವ್ರದ್ದು. ನಡಿ ತೋರಿಸ್ತೀನಿ. ಇಸ್ಕೊಂಡು ಅದ್ರೊಳಗೆ ಏನು ಬರ್ತೈತಿ, ಯಾರ ಕಡೆಯಿಂದ ಬಂದೈತಿ ಅಂತಾನ ನೋಡಿದ್ರೆ ಚೆನ್ನಾಗಿರೋದೇನಪ್ಪ. ನೋಡೋದು ಸುಮ್ಮನೆ, ಆಮೇಲೆ ಬೇಡ ಬೇಡ. ನೋಡಿದ್ರೆ ಅವಳು ಸೋಜಿ ಇಲ್ಲದ್ದೆಲ್ಲ ಮಾತಾಡ್ತಾಳೆ. ಯಾಕೆ ಬೇಕು? ಅವ್ರ ಮನೆ ತೋರ್ಸೋಣ ಬಿಡು ಈ ಹುಡುಗನಿಗೆ. ಅವಳಗಲ್ದಿದ್ರು ಈ ಹುಡುಗನಿಗೋಸ್ಕರನಾದ್ರೂ ಅವ್ರ ಮನೆ ತೋರಿಸ್ಬರೋಣ. ಪಾಪ ಅಕ್ಕ ಅಂತ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ. ಅಕ್ಕ ಬಾರಕ್ಕ ಜಲ್ದಿ. ಹ್ಞೂ ಬಂದೆ ಬಂದೆ, ನಡಿಯಪ್ಪ ನಡಿ, ಬಂದೆ. ನೋಡಪ್ಪ, ಅದೇ ಇದೆ ಆ ಸೂಜಿ ಅನ್ನೋರ್ ಮನೆ. ಹೋಗು, ಕೊಡೋಗಿ, ನಾನು ಹೋಗ್ತೀನಿ. ಸರಿ ಅಕ್ಕ, ತುಂಬಾ ಥ್ಯಾಂಕ್ಸ್ ಮನೆ ತೋರಿಸಿದ್ಕೆ. ಸರಿ ಸರಿ ಆಯ್ತು, ಮನೆಗೆ ಯಾರಿದ್ದಾರೋ ಏನೋ ಅಂತ ಹೇಳಿ ಮಾತಾಡ್ಸಿ ಕೊಡೋಗಿ. ಸೂಜಿ ಸಾಮಾನ್ಯ ಮನೆಗಿರಂಗ್ ಕಾಣಲ್ಲ, ಅವ್ರ ಅತ್ತೆ ಇರ್ಬೋದು, ಆ ದೇವಮ್ಮ. ಅಕ್ಕ ಅಕ್ಕ, ಯಾರಿದ್ದೀರ ಮನೆಗೆ? ಅಕ್ಕೋ, ಇದೇನಪ್ಪ ಯಾರು ಮಾತಾಡ್ತಾನೆ ಇಲ್ಲ? ಯಾಕಪ್ಪ ಏನಾಯ್ತು? ಯಾರು ಇಲ್ವಾ ಮನೆಗೆ? ಯಾರು ಇಲ್ಲ ಕಣಕ್ಕ, ಯಾರು ಮಾತಾಡ್ತಾ ಇದ್ದಂಗಿಲ್ಲ. ಅಕ್ಕ, ಅಯ್ಯೋ ಒಳಗೆ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಕ್ಕೋ, ಯಾಕೆ ಇಲ್ವಾ ಯಾರು? ಯಾರು ಇಲ್ಲ ಕಣಕ್ಕ, ಎಲ್ಲಿಗೆ ಹೋಗವ್ರು ಇವರು? ಎಲ್ಲಿಗೆ ಹೋಗ್ಯವ್ರ ಯಾರಿಗೆ ಗೊತ್ತು. ಯಾರು ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತೀಯ? ಅಲ್ಲೇ ಬಾಗ್ಲಾಗಿಟ್ಟು ಹೋಗು, ನಿನ್ ಕೆಲಸ ನೀನ್ ನೋಡ್ಕೊಂಡು ಬಂದಾಗ ನೋಡ್ಕೊಂತವ್ರ ಅವರೆಲ್ಲನ. ಅದು ಸರಿನೇ ತಗ, ಇಲ್ಲಿಟ್ಟು ಬಾಗ್ಲಾಗಿಟ್ಟು ಹೋಗ್ತೀನಿ. ಅವ್ರು ಯಾರಾದರೂ ಬಂದಾಗ ನೋಡ್ಕೊಂತಾರೆ. ನನಗೂ ಇನ್ನು ಕೆಲಸ ಇದ್ದಾವೆ, ಇನ್ನು ಪಕ್ಕದವ್ರಿಗೆ ಬೇರೆ ಹೋಗ್ಬೇಕು, ಪತ್ರ ಕೊಡೋಕ್ಕೆ ಹೋಗ್ತೀನಿ. ಇಲ್ಲೇ ಇಟ್ಟು ಬಂದಾಗ ಹೇಳ್ತೀರೇನಕ್ಕ? ಅಯ್ಯೋ, ನಾವು ಅವ್ರು ಮಾತಾಡ್ಸಲ್ಲ ಕಣಪ್ಪ, ಅಲ್ಲಿಟ್ಟು ಹೋಗು, ಅವರೆಲ್ಲನ ಬಂದಾಗ ನೋಡ್ಕೊಂತಾರೆ. ಸರಿ ಆಯ್ತಕ್ಕ, ಇಲ್ಲೇನೆ ಉದಾಸ್ಲ ಮೇಲೇನೆ ಇಟ್ಬಿಡ್ತೀನಿ. ನೋಡ್ಕೊಂತಾರೆ ಬಂದಾಗ. ಸರಿ ಸರಿ, ಹಂಗೆ ಮಾಡು. ಸರಿ ಕಣಕ್ಕ, ನಾನು ಇನ್ನು ಬರ್ತೀನಿ. ಸರಿಯಪ್ಪ ಆಯ್ತು, ಹೋಗು, ನಾನು ಹೋಗ್ತೀನಿ ನಮ್ಮ ಅಂತಕ್ಕೆ. ಸದ್ಯ ಹೋದವನು ಈಗ ಪತ್ರ ತಗೊಂಡು ಅದ್ರಲ್ಲಿ ಏನಿದೆ ಅಂತ ನೋಡೋಣ. ಯಾರಾದ್ರೂ ಬಂದ್ರೆ ಇಲ್ಲಿ ಈ ಮೂಲೆ ಮನೆಗೆ ಯಾರು ನೋಡ್ತಾರೆ ಅಲ್ವಾ? ಆ ಪತ್ರನ ತಗೊಂಡೋಗಿ ನೋಡೋಣ ಏನ್ ಬರ್ದೈತಿ ಅಂತಾನ. ಬೇಗ ತಗೊಂಡೋಗೋಣ. ಅಪ್ಪ, ಅಲ್ಲಿಂದ ಒಂದೇ ಉಸಿರಿಗೆ ಓಡ್ ಬಂದಿದ್ಕೆ ಸುಸ್ತಾದಂಗಾತು. ಈ ಪತ್ರದಾಗ ಏನಿರ್ಬೋದು? ಇಲ್ಲೇ ನೋಡೋಣ. ಇಲ್ಲಿ ಯಾರು ನೋಡ್ತಾ ಇಲ್ಲ. ಯಾರು ಬರ್ತಾರೋ ಏನು? ಅದು ಸೂಜಿಗೆ ಬೆಂಗಳೂರಿಂದ. ನನಗೇನು ಆ ಉಪ್ಪಿನಕಾಯಿ ಫ್ಯಾಕ್ಟರಿ ಇರ್ಬೇಕೇನೋ. ಏನು ಬರ್ತಾರೋ ಏನೋ, ನೋಡೋಣ. ಅದಿಲ್ಲಿ ಶ್ರೀಮತಿ ಸೂಜಿ ಮತ್ತು ಶ್ರೀಕಾಂತರವರಿಗೆ
ರೋಜಾ ಉಪ್ಪಿನಕಾಯಿ ಫ್ಯಾಕ್ಟರಿಯ ಮಾಲೀಕರ ನಮಸ್ಕಾರಗಳು. ನಿಮ್ಮಿಂದ ನಾವು ತೆಗೆದುಕೊಂಡು ಹೋಗಿದ್ದ ಉಪ್ಪಿನಕಾಯಿ ತುಂಬ ರುಚಿಕರವಾಗಿತ್ತು ಎಂದು ಉಪ್ಪಿನಕಾಯಿ ತೆಗೆದುಕೊಂಡವರೆಲ್ಲ ಹೇಳಿದ್ದಾರೆ. ಆದ್ದರಿಂದ ನಿಮ್ಮ ಉಪ್ಪಿನಕಾಯಿಗೆ ತುಂಬ ಡಿಮ್ಯಾಂಡ್ ಬಂದಿದೆ. ಇನ್ನು ನಮಗೆ 20,000ಕ್ಕೆ ಆಗುವಷ್ಟು 20,000ದ ದುಡ್ಡಿಗೆ ಎಷ್ಟು ಬರುತ್ತೋ ಅಷ್ಟು ನಿಮ್ಮ ಉಪ್ಪಿನಕಾಯಿ ಮಾಡಿಕೊಡಬೇಕೆಂದು ಈ ಪತ್ರದ ಮೂಲಕ ನಾವು ತಿಳಿಸುತ್ತೇವೆ. ನಾವು ಖುದ್ದಾಗಿ ಬರಲು ನಮಗೆ ಸಮಯಾವಕಾಶ ಇಲ್ಲ ಇದ್ದರಿಂದ ಪತ್ರದ ಮೂಲಕ ತಿಳಿಸುತ್ತಿದ್ದೇವೆ. ಇಂತಿ ತೇ ಉಪ್ಪಿನಕಾಯಿ ಮಾಲೀಕರು. ಅಯ್ಯೋ ತಗೊಂಡೋಗಿರೋ ಉಪ್ಪಿನಕಾಯಿ ಎಲ್ಲ ನಾಳೆ ಇಷ್ಟು ಬೇಗ ಸೇಲ್ ಆಯ್ತಾ? ಅದಾಗೆ ತುಂಬಾ ಡಿಮ್ಯಾಂಡ್ ಬರ್ತಾಯ್ತಂತೆ. ಇವಳು ಏನು ಹಾಕಿ ಉಪ್ಪಿನಕಾಯಿ ಮಾಡಿದ್ಲು ಏನು ಸುಡ್ಗಾಡು? ಇನ್ನು 20,000 ರೂಪಾಯಿದು ಆರ್ಡ್ರು ಮಾಡ್ರಿ, ಮುಂದಿನ ತಿಂಗಳು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಪತ್ರದ ಮೂಲಕ ತಿಳಿಸ್ತಾ ಇದೀವಿ ಅಂತನ. ಅಯ್ಯೋ ಹಿಂಗೆ ಆದ್ರಿ ಸೂಜಿ ಮನೆಯವರು ದೊಡ್ಡ ಸಾಹುಕಾರ ಆಗ್ಬಿಡ್ತಾರೆ. ಈಗ ಏನ್ ಮಾಡೋದು? ಈ ಪತ್ರನ ಅವ್ರ ಕೈಗೆ ಸಿಗದೆ ಇದ್ರೆ ಉಪ್ಪಿನಕಾಯಿ ಮಾಡಕ್ ಆಗದೇ ಇಲ್ಲ, ಹೌದಲ್ವಾ? ಯಕ್ಕ ಯಾಕೆ ಇಲ್ಲೇ ನಿಂತ್ಕೊಂಡಿದೀಯಾ? ಬಾ ಒಳಕ್ಕೆ. ಪಾಪನು ಅಮ್ಮನಿನೂ ಹೇಳ್ತಾ ಇದಾರೆ ಹಾಲು ಕುಡಿಸ್ಬೇಕಂತೆ. ನಿನ್ನೆ ಕರಿಯನ ಅಂತ ಅಮ್ಮಯ್ಯ ಕರ್ದ್ಬರಗು ಅಕ್ಕಯ್ಯ ಎಲ್ಗ ಹೋದ್ಲು, ಅಲ್ಲೆಲ್ಲ ನೀರ್ ಕಡಿಕೋ ಎಲ್ಗ ಹೋಗಿ ಅವಳೇನ ಕರ್ದ್ಬರಗ್ ಜಲ್ದ್ ಬರ್ಬೇಕಂತೆ ಅಂತಾನೆ ಹೇಳು ಅಂತಂತ ಅದಕ್ಕೆ ಕರಿಯನ ಅಂತ ಬಂದೆ. ನೀನ್ ನೋಡ್ರಿ ಇಲ್ಲೇ ನಿಂತ್ಕೊಂಡಿದೀಯಾ, ಬಾರೇ. ಹೌದಾ, ನಾನು ಬರ್ತೀನಿ. ನಿನ್ನಡಿ ನೀನು ಹೋಗು ಆಟ ಆಡ್ಕೆ ಹೋಗು. ಸರಿ ಆಯ್ತು ಬಿಡು, ನಾನು ಹೋಗ್ತೀನಿ. ಅಮ್ಮಯ್ಯ ಕರಿತೈತೆ ಜಲ್ದ್ ಹೋಗ್ಬೇಕಂತೆ ನೀನು. ಯಕ್ಕ ಏನು ಇದು? ಏನು ಇಲ್ಲ ಪದ್ದು. ಅಯ್ಯೋ ಏನೋ ಒಂದು ಪೇಪರ್ ಇದು. ಹೋಗು ನಿನ್ ಪಾಡಿ ನೀನು ಯಾಕಿದೆಲ್ಲ. ಸರಿ ಆಯ್ತು ಬಿಡು, ನೀನು ಹೋಗು. ಜಲ್ದು ಅಳ್ತಾ ಇದ್ದಾಳೆ ಅಮ್ಮಣ್ಣಿ ಅಂತ, ಜೋರಾಗಿ ಅಳ್ತಾ ಇದ್ದಾಳೆ. ಪಾಪನೂ ಅಳ್ತಾ ಇದ್ದಾನೆ. ಈಗ ಏನ್ ಮಾಡೋದು? ಈ ಪತ್ರನ ಸೂಜಿಗೆ ಕೊಡೋನು ವಾಪಸ್ಸು ಅಥವಾ ಬೇಡವೋ? ಕೊಟ್ರೆ ಅವಳು ಇನ್ನ ಉಪ್ಪಿನಕಾಯಿ ಮಾಡಿ ಆರ್ಡರ್ ತಗೊಂಡು ಇನ್ನ ಸೌಕಾತಿ ಆಗ್ತಾಳೆ. ಕೊಡ್ಲಿಲ್ಲ ಅಂತಂದ್ರೆ ಅವ್ರೇನ ಬಂದು ವಿಚಾರಿಸಿದ್ರೆ ಪತ್ರ ಕಳ್ಸಿದ್ವಿ ಬರ್ಲಿಲ್ವಾ ಅಂತಾನ. ಏನ್ ಮಾಡೋದು? ಈಗಾಗಿರೋ ಸಮಸ್ಯೆನೇ ಸಾಕು ನಮ್ಮ ಮನೆಗೆ. ಆಮೇಲೆ ನಾನು ಈ ಪತ್ರದ ಮೂಲಕ ಏನಾರ ಸಿಗಾಕೊಂಡ್ರೆ ಈ ಪತ್ರ ಬಿಡು, ನನಗೇನು ಗೊತ್ತು ಅಂತ ಕೇಳಿದ್ರಾಯ್ತು. ಈ ಪತ್ರ ಇಷ್ಟಕ್ಕೂ ಅವನು ಅವ್ರ ಮನೆ ಹತ್ರ ತಂದು ಹಾಕೋಗ್ಯವನಲ್ಲ ಪೋಸ್ಟ್ನನ್ ಕೇಳಿದ್ರೆ ಮನೆ ತಕ್ಕೆ ತಗೊಂಡೋಗಿ ಹಾಕಿದೆ ಕಣಮ್ಮ. ನೀನು ಬಂದು ನೋಡ್ಕೋಬೇಕಾಗಿತ್ತು. ಗಾಳಿಗೆಲ್ಲ ಆರೋಗ್ಯತೆ ಅಂದ್ರೆ ಮುಗ್ದೋಯ್ತಲ್ವಾ, ಗಾಳಿಗೆ ಆರೋಗ್ಯತೆ ಅಂತನ ಸುಮ್ಮನೆ ಆಗ್ತಾರೆ ಎಲ್ಲನ. ಹಂಗೆ ಮಾಡೋಣ, ಕೊಡೋದೇ ಬೇಡ. ಅವಾಗ ಅವರು ಪತ್ರ ಬರ್ದಿದ್ವಿ, ನೀವು ಉಪ್ಪಿನಕಾಯಿ ಮಾಡಿಲ್ಲ ಅಂತ ಹೇಳಿ ಸಿಟ್ಟು ಮಾಡ್ಕೊಂತಾರೆ. ಯಾರ್ಯಾರಿಗಾದ್ರೂ ಅವರು ಈ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತನ ಒಪ್ಕೊಂಡಿರ್ತಾರೆ. ಬೇರೆ ಯಾರ್ಯಾರೋ ಉಪ್ಪಿನಕಾಯಿ ಯಾರಾದ್ರೂ ಆರ್ಡರ್ ಕೊಟ್ಟಿರೋದಾಗೆ ಇವಳು ಉಪ್ಪಿನಕಾಯಿ ಮಾಡ್ಲಿಲ್ಲ ಅಂತಂದ್ರೆ ಅವರು ಇವ್ರನ್ನ ಬೈತಾರೆ, ಅವರು ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿರೋರು ಅವ್ರನ್ನ ಬೈತಾರೆ. ಅಲ್ಲಿಗೆ ಸರಿ ಆಗುತ್ತೆ, ಆರ್ಡರ್ನು ಕ್ಯಾನ್ಸಲ್ ಆಗುತ್ತೆ. ಬೇರೆ ಕಡೆ ಎಲ್ಲಾದ್ರೂ ಉಪ್ಪಿನಕಾಯಿ ಮಾಡಿಸ್ತಾರೆ ಅವರು. ಅವಾಗ ಸೂಜಿಗೆ ಮಕ್ಕುಗುದು, ನಾವು ಆರ್ಡರ್ ಕಳಿಸಿದ್ರೆ ನಿಮ್ ಕೈಲಿ ಮಾಡ್ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಹೇಳ್ಬೇಕು ಪತ್ರ ಬರ್ದು ಅಂತಾನ. ಇವಳಿಗೆ ಗೊತ್ತೇ ಇಲ್ಲ ಅಂದ್ಮೇಲೆ ಇನ್ನೆಲ್ಲಿಂದ ಹೇಳ್ತಾಳೆ? ಹೌದಲ್ವಾ? ಕೊಡೋದೇ ಬೇಡ ಬಿಡು. ಪತ್ರನ ಮೊದಲು ಬಚ್ಚಿಟ್ಟು ಎಲ್ಲಾದ್ರೂ ಯಾರಿಗೂ ಸಿಗದಂಗೆ ಇಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.